ಹಬ್ಬದ ಪ್ರಯುಕ್ತ ಕುಡ್ಲಗಿಪ್ಪ ಕುಂದಾಪುರದವರಂತ ಒಂದು ವಾಟ್ಸಪ್ ಬಳಗವನ್ನು ಮಾಡಿ ನಾವು ಈ ಕಾರ್ಯಕ್ರಮವನ್ನು ವರ್ಷಂಪ್ರತಿ ಮಾಡ್ತಾ ಇದ್ದೇವೆ. ಇದಕ್ಕೋಸ್ಕರ ಇವತ್ತೊಂದು ಪತ್ರಿಕಾ ಮಾಧ್ಯಮ ಪ್ರಕಟಣೆಯನ್ನು ಕೊಡ್ತಾ ಇದ್ದೇವೆ. ಇದಕ್ಕೆ ಆಗಮಿಸಿದಂತ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಹಾಗೂ ಮಾಧ್ಯಮ ಪ್ರತಿನಿಧಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ, ನಮ್ಮ ಕುಂದಾಪುರದಲ್ಲಿ ಹುಟ್ಟಿ ಇಲ್ಲಿ ಮಂಗಳೂರಿನಲ್ಲಿ ಬಂದು ನಾವು ವೃತ್ತಿ ನಿಮಿತ್ತ ಇಲ್ಲಿ ವಾಸ್ತವ್ಯ ಇದ್ದರೂ ಕೂಡ ನಮ್ಮ ಮೂಲ ಬೇರು ಕುಂದಾಪುರದಲ್ಲಿದೆ. ಆಚಾರ ವಿಚಾರಗಳು ಮುಂದಿನ ಪೀಳಿಗೆಗೆ ಅದು ಪರಿಚಯ ಆಗಬೇಕನ್ನೋ ಉದ್ದೇಶದಿಂದ ನಾವು ಈ ಒಂದು ವರ್ಷದಲ್ಲಿ ಒಂದು ದಿವಸ ಕುಂದಾಪುರ ಕನ್ನಡ ದಿನಾಚರಣೆ ಅಥವಾ ಹಬ್ಬ ಅಂತೇಳಿ ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ನಾವು ಆಗಸ್ಟ್ 9ಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಅಂಬೇಡ್ಕರ್ ಭವನ, ಡಾಕ್ಟರ್ BR ಅಂಬೇಡ್ಕರ್ ಭವನ ಉರ್ವ ಸ್ಟೋರ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೂ ಅದರ ಪ್ರಯುಕ್ತ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಅದರ ಈ ಒಂದು ಪತ್ರಿಕಾ ಪ್ರಕಟಣೆಗೆ ಇವತ್ತು ನಮ್ಮ ಸಂಘದ ಈ ವರ್ಷದ ಆಯೋಜನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಮಾಲತಿ ಸಂತೋಷ್ ಶೆಟ್ಟಿ ಅವರು ಇದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಸಂಚಾಲಕರಾದಂಥ ಇನ್ನೊಬ್ಬರು ಐರೋಡಿ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಕೂಡ ಈ ಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವರಾದಂಥ ಸಂಚಾಲಕರು ಶ್ರೀ ಸಂತೋಷ್ ಶೆಟ್ಟಿ ಅಚ್ಲಾಡಿ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪರಿಚಯಿಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಆಯೋಜನಾ ಸಮಿತಿಯ ಈ ವರ್ಷದ ಕೋಶಾಧಿಕಾರಿಯಾದಂಥ ನವೀನ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಪರಿಚಯಿಸ್ತಾ ನಾನು ಈ ಆಯೋಜನಾ ಸಮಿತಿಯ ಕಾರ್ಯದರ್ಶಿಯಾದಂಥ ಶರತಾಚಾರ್ಯ. ಈ ಮುಂದಿನ ಮಾತಿಗಾಗಿ ಅಧ್ಯಕ್ಷರಿಗೆ. ಎಲ್ರಿಗೂ ನಮಸ್ಕಾರ. ಆಗಸ್ಟ್ 9, 2026 ಆದಿತ್ಯವಾರ ಬೆಳಿಗ್ಗೆ 7:30ರಿಂದ ಕುಡ್ಲದೀಪ್ ಕುಂದಾಪುರ ಅವರ ಕಾರ್ಯಕ್ರಮ, ಒಂದು ಕುಡ್ಲ ಕುಂದಾಪುರ ಕನ್ನಡ ಹಬ್ಬವನ್ನು ನಾವು ಡಾಕ್ಟರ್ ಅಂಬೇಡ್ಕರ್ ಭವನ ಉರ್ವ ಸ್ಟೋರ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ನಾವು ಬೆಳಿಗ್ಗೆ 7:30ಕ್ಕೆ ರಕ್ತ ತಪಾಸಣೆ ಇದೆ ಡಾಕ್ಟರ್ ಮಂಜುನಾಥ್ ಅವರಿಂದ. ಹಾಗೂ 8:30ರಿಂದ ಡಾಕ್ಟರ್ ಅವಿನ್ ಆಳ್ವ ಕೊಳಕೆಬೈಲ್ ಇವರಿಂದ ಎಲ್ಲ ಮೆಡಿಕಲ್ ಚೆಕಪ್ ಇದೆ. 9 ಗಂಟೆಗೆ ಸ್ಪೋರ್ಟ್ಸ್ ಆಟೋಟ ಸ್ಪರ್ಧೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಶ್ರೀ ರಾಘವೇಂದ್ರ M. ಬೈಂದೂರ್, ಪೊಲೀಸ್ ನಿರೀಕ್ಷಕರು, ದಕ್ಷಿಣ ಪೊಲೀಸ್ ಠಾಣೆ, ಪಾಂಡೇಶ್ವರ ಇವರಿಂದ. ಹಾಗೂ ಮಧ್ಯಾಹ್ನ 12:30 ತನಕ ನಮ್ಮ ಆಟೋಟ ಸ್ಪರ್ಧೆ ಇದೆ. ಅದರ ಮೇಲೆ ಸಂಜೆ 4 ಗಂಟೆಗೆ ನಮ್ಮ ಕಾರ್ಯಕ್ರಮ ಶುರುವಾಗ್ತದೆ. ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ದಿಕ್ಸೂಚಿ ಭಾಷಣವನ್ನು ಶ್ರೀ K. ಜಯಪ್ರಕಾಶ್ ಹೆಗ್ಡೆ, ಮಂಗಳೂರು ವಿವಿ ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ಸದಸ್ಯರು ಹಾಗೂ ಮುಖ್ಯ ಅತಿಥಿಯಾಗಿ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ, ನಿರ್ವರ್ತ ನಿರ್ದೇಶಕರು, ಹಣಕಾಸು ಬಿ ಸ್ಮೈಲ್ ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಇವರು, ಹಾಗೂ ಶ್ರೀ K. ಗೋಪಾಲ್ ಶೆಟ್ಟಿ, GK ಶೆಟ್ಟಿ ಗೌರವಾಧ್ಯಕ್ಷರು ಅವರ ಉಪಸ್ಥಿತಿಯಲ್ಲಿ ನಮ್ಮ ಈ ಕಾರ್ಯಕ್ರಮವು ನಡೆಯಲಿದೆ. ಹಾಗೂ 6 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಲಿದೆ. ಹಾಗೆ ನಾವು ಎಲ್ಲರನ್ನು ಸ್ವಾಗತ ಬಯಸ್ತಾ ಇದ್ದೇವೆ. ಕುಡ್ಲದೀಪ್ ಕುಂದಾಪುರದ ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದ ಕಾಣಿಸ್ಬೇಕಂತ ನಾನು ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕ್ರೀಡಾ ಬಗ್ಗೆ ನಾವು ಅಚ್ಲಾಡಿ ಸಂತೋಷ್ ಕುಮಾರ್ ಶೆಟ್ಟಿ ಅವರು ತಿಳಿಸ್ತಾರೆ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯ ಹೇಳ್ತಾ, ಇವಾಗಲೇ ಹೇಳಿದಂತೆ ವರ್ಷಕ್ಕೆ ಒಂದು ದಿನ ನಾವು ಒಟ್ಟು ಸೇರಿ ಎಲ್ಲರೂ ಆಟೋಟ ಸ್ಪರ್ಧೆ ಇನ್ನೊಂದು ಮತ್ತೊಂದು ಮಾಡುವುದಲ್ಲದೆ ನಾವು ಒಂದು ಕುಡ್ಲದಲ್ಲಿರುವ ಕುಂದಾಪುರದಂತ ಒಂದು ಫೌಂಡೇಶನ್ ಅನ್ನ ಹುಟ್ಟು ಹಾಕಿ ಇಲ್ಲಿ ಕೆಲವೊಂದು ಸಮಾಜಮುಖಿ ಕಾರ್ಯವನ್ನ ನಾವು ಇವಾಗಲೇ ಕೈಗೆತ್ತಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ನಮಗೆ ತಿಳಿದಂತೆ ಸಾಧಾರಣ ಮಂಗಳೂರಿನಲ್ಲಿ 70ರಿಂದ 80 ಜನ ಡಾಕ್ಟರ್ಗಳಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ. ಹಾಗೆ ಉನ್ನತ ವೃತ್ತಿಯಲ್ಲಿರುವವರು ಬಿಸ್ನೆಸ್ ಮ್ಯಾನ್ಗಳು ನಮ್ಮ ಕುಂದಾಪುರ ಭಾಗದವರಾಗಿದ್ದು ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಮುಂದಿನ ದಿನದಲ್ಲಿ ಸಮಾಜಮುಖಿ ಕಾರ್ಯಗಳನ್ನ ನಾವು ಒಂದೊಂದಾಗಿ ಮಾಡ್ಬೇಕನ್ನುವಂತ ಒಂದು ಬೃಹತ್ತಾದಂತ ಒಂದು ಮಹತ್ತರ ಆಸೆಯನ್ನು ನಾವು ಹೊತ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇವಾಗಲೇ ಬಹಳಷ್ಟು ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ. 4 ವರ್ಷದ ಹಿಂದೆ ಒಂದು ಬರ ಪರಿಹಾರ ನೆರೆ ಹಾವಳಿ ಬಂದಾಗ ಬೆಳ್ತಂಗಡಿ ಅಂತ ಒಂದು ಕುಗ್ರಾಮಕ್ಕೆ ನಾವು ಇಲ್ಲಿಂದ ಬಹಳಷ್ಟು ಸಾಮಗ್ರಿಗಳನ್ನ ತಗೊಂಡು ಹೋಗಿ ಸಮಾಜಮುಖಿ ಕಾರ್ಯವನ್ನ
ಮಾಡುವ ಮುಖೇನವಾಗಿ ನಮ್ಮ ಪಂಗಡ ಒಟ್ಟಾಯಿತು. ಅದರ ಮುಖೇನವಾಗಿ ಬೆಳೆದು ಬಂದು ಇವತ್ತು 5ನೇ ವರ್ಷಕ್ಕೆ ಬಂದು ನಿಂತಿದ್ದೇವೆ. ಮುಂದಿನ ದಿನದಲ್ಲಿ ಹೆಚ್ಚಿನ ಸಮಾಜಮುಖಿ ಕಾರ್ಯವನ್ನ ನಾವು ಮಾಡ್ತೇವೆ ಅಂತ ಹೇಳ್ತಾ ಈ ಎಲ್ಲ ನಿಮ್ಮ ಎಲ್ಲರ ಸಹಕಾರವನ್ನ ಈ ಕಾರ್ಯಕ್ರಮಗಳಿಗೆ ನಿಮಗೆ ಕೋರ್ತಾ, ಆಟೋಟ ಸ್ಪರ್ಧೆಯಲ್ಲಿ ಹೆಚ್ಚಿನದಾಗಿ ಎಲ್ಲ ಕಡೆ ಆಟೋಟ ಸ್ಪರ್ಧೆ ಆಗ್ತಿದೆ. ಆದ್ರೆ ನಮ್ಮ ಹಳ್ಳಿಯ ಸೊಗಡನ್ನ ಮೆಲುಕು ಹಾಕುವಂತ, ಹಳ್ಳಿಯ ಸೊಗಡಿನಲ್ಲಿ ಯಾವ ತರದಲ್ಲಿ ನಾವು ಬೆಳೆದು ಬಂದಿತ್ತು ಅದನ್ನ ನಮ್ಮ ಮಕ್ಕಳು, ನಾವೆಲ್ಲ ಬೆಳೆದು ಬಂದೇವೆ, ಎಲ್ಲ ನಮ್ಮ ಮಕ್ಕಳು ಮಂಗಳೂರಿನ ಕಾನ್ವೆಂಟ್ ನಲ್ಲಿ ಕಲಿಯುವುದರಿಂದಾಗಿ ಅದರಿಂದ ವಂಚಿತರಾಗಿದ್ದಾರೆ. ಅದನ್ನ ಅವರಿಗೆ ತಿಳಿಸುವ ಒಂದು ನಿಟ್ಟಿನಲ್ಲಿ ನಾವು ಈಗ ಆ ತರದ ಆಟೋಟ ಸ್ಪರ್ಧೆಯನ್ನ ನಾವು ಏರ್ಪಡಿಸಿದ್ದೇವೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವನ್ನ ಈ ನಿಮ್ಮ ಮುಖೇನವಾಗಿ ಇಡೀ ಮಂಗಳೂರಿನಲ್ಲಿರುವಂತ ಸರ್ವರಲ್ಲಿ ನಾವು ಕೇಳಿಕೊಳ್ತೇವೆ. ಧನ್ಯವಾದಗಳು. ಸ್ವಾಗತ. ನಾವು ಸುಮಾರು 5 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ನಮ್ಮ ಕುಡ್ಲದಂಗ ಕುಂದಾಪುರದವರು ಅಂತ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಾವು ಜನಸೇವೆ ಮತ್ತು ನಮ್ಮ ಕುಂದಾಪುರದ ಸಾಂಪ್ರದಾಯಿಕ ಆಟೋಟ ಸ್ಪರ್ಧೆ ಆಗಲಿ, ಊಟ ತಿಂಡಿ ಆಗಲಿ, ಎಲ್ಲ ಇದರಲ್ಲೂ ನಮ್ಮ ಸಂಪ್ರದಾಯವನ್ನು ಇಲ್ಲಿ ಜನರಿಗೆ ಪ್ರಚುರಪಡಿಸ್ತಾ ಇದ್ದೀವಿ. ಅದೇ ಇಲ್ಲಿ ನಮ್ಮ ಈ ಕುಡ್ಲದಂಗ ಕುಂದಾಪುರದವರು ಅಂದ್ರೆ ಅಂತ ಹೇಳಿದ ಕೂಡಲೇ ಮಂಗಳೂರು ಕುಂದಾಪುರ ಬೈಫರ್ಕೇಶನ್ ಆಗುವುದಿಲ್ಲ. ನಾವು ಪರಶುರಾಮ ಸೃಷ್ಟಿಯಲ್ಲಿ ನಮ್ಮ ಕರಾವಳಿ ಇದಂದ್ರೆ ಎಲ್ಲ ಒಂದೇ, ನಾವೆಲ್ಲ ಒಂದೇ. ನಾವಿಲ್ಲಿ ಕುಂದಾಪುರದಲ್ಲಿ ಹುಟ್ಟಿದ್ದು, ಜನ್ಮಭೂಮಿ ಮಾತ್ರ ಕುಂದಾಪುರ, ಕರ್ಮಭೂಮಿ ನಮ್ಮದು ಮಂಗಳೂರು. ಇಲ್ಲಿ ನಾವು ನೆಲ ಜಲ ವಾಯು ಇದೆಲ್ಲ ನಾವು ಮಂಗಳೂರಿನಿಂದ ಅನುಭವಿಸ್ತಾ ಇದ್ದೀವಿ. ನಮಗೆ ನಿಮ್ಮೆಲ್ಲರ ಮಂಗಳೂರಿನ ಜನತೆಯ ಸಹಕಾರ ಬೇಕು. ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಮಂಗಳೂರಿನ ಜನತೆಗೆ ನಾನು ಹೇಳುವುದೇನೆಂದರೆ, ಎಲ್ಲರೂ ನಾಡಿದ್ದು 9ನೇ ತಾರೀಕಿಗೆ ಬೆಳಿಗ್ಗೆ 8 ಗಂಟೆಗೆ ಶುರುವಾಗ್ತದೆ. 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಊಟ ಉಪಚಾರ ಸ್ವೀಕರಿಸಿ ನಮಗೆ ಆಶೀರ್ವದಿಸಬೇಕಂತೂ ನಾನು ನಿಮ್ಮಂದು ಕೇಳ್ಕೊಡ್ತಾ ಇದ್ದೇನೆ. ನಮ್ಮ ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರು ಆದಂತ ಕೆ ಜಯಪ್ರಕಾಶ್ ಹೆಗಡೆ ಅವರು, ನಾವು ಅಲ್ಲಿ ಖಾಲಿ ಮಂಗಳೂರು ಅಧ್ಯಯನ ಪೀಠದ ಹೆಸರನ್ನು ಮಾತ್ರ ಹಾಕಿದ್ದೇವೆ. ಹಾಗೆ ಅವರು ಸಹ ನಮ್ಮ ಮುಖ್ಯ ಅತಿಥಿಯಾಗಿ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಇವತ್ತಿನ ಈ ಪ್ರೆಸ್ ಮೀಟಿಗೆ ಆಗಮಿಸಿದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಪ್ರೆಸ್ ಕ್ಲಬ್ಬಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮ